ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಹೇಳ್ತಾ ಇರೋದು UPSC ನೋಟಿಫಿಕೇಷನು IAS ನೋಟಿಫಿಕೇಷನ್ ಅಂತ ಕೂಡ ಕರೀತಾರೆ. IAS, IPS, IFS, IRS ಹಲವಾರು ಹುದ್ದೆಗಳು ಇಲ್ಲಿ UPSC ಅಂಡರಲ್ಲೇ ಬರುತ್ತದೆ. ಓಕೆ, ರ್ಯಾಂಕ್ ಮೇಲೆ ನಿಮಗೆ ಒಂದು ಜಾಬ್ಗಳು ದೊರಕುತ್ತೆ. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಡೇಟ್ಗಳು ಶುರುವಾಗಿದೆ 22ನೇ ತಾರೀಕು ಮತ್ತು ಫೆಬ್ರವರಿ 11 ಕೊನೆಯ ಡೇಟ್ ಇದೆ. ನೋಡಿ, ನೀವೇನಾದರೂ ಈ ಅಪ್ಲಿಕೇಶನ್ ಹಾಕಿ ಕೊಡ್ಬೇಕಂದ್ರೆ ನಾವು 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ ಪ್ರತಿಯೊಂದು ಅಪ್ಲಿಕೇಶನ್ಗೆ. ಓಕೆ, ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಓಕೆ, ಆ ಲಿಂಕ್ ಮುಖಾಂತರ ಜಾಯ್ನ್ ಆಗಿ ನಾವು ನಮಗೆ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ. ಓಕೆ, ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ಓಕೆ, ಅದನ್ನು ಯಾವ ರೀತಿ ಮಾಡ್ಬೇಕಂತ ನೋಡಿ. ಮೊದಲನೇದಾಗಿ OTRನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಅದಾದ ತಕ್ಷಣ OTR ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಅಪ್ಲೈ ಮಾಡಬೇಕು. OTR ಪ್ರೊಸೀಜರ್ ಭಾಳ ಲಾಂಗ್ ಇರುತ್ತೆ, ಹಾಗಾಗಿ ನಾವು ಚಾರ್ಜಸ್ ನಾರ್ಮಲ್ ಅಪ್ಲಿಕೇಶನ್ 10 ರೂಪಾಯಿ ಜಾಸ್ತಿ ತೊಗೋತಾ ಇದೆ. ಓಕೆ, ನೀವು ಬೇರೆ ಕಡೆ ಹೋದರೆ ನಿಮಗೆ ಆಲ್ಮೋಸ್ಟ್ ಆಲ್ ಇಲ್ಲಿ 150-200 ತನಕ ಚಾರ್ಜಸ್ ಮಾಡ್ತಾರೆ. ಬಿಕಾಸ್ ಆಫ್ ದ ಪ್ರೊಸೆಸ್ ಆಫ್ ವೆರಿ ಲಾಂಗ್ ಪ್ರೊಸೆಸ್ ಇದೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಓಕೆ, ಇವಾಗ ನೋಡೋಣ. ಏನಾದರೂ ಅಪ್ಲಿಕೇಶನಲ್ಲಿ ತಪ್ಪಾಗಿದ್ರೆ ನೀವು ಎಷ್ಟು ಒಂದು ಡೇಟ್ ಕೊಡ್ತಾರೆ, 12/2/2025 6 ದಿನ ಅಪ್ಲಿಕೇಶನ್ ಡೇಟ್ ಮುಗಿದ್ಮೇಲೆ ಆ ಒಂದು ಡೇಟಲ್ಲಿ ನೀವೇನು ಮಾಡಬೇಕು, ಕರೆಕ್ಷನ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ಚಾರ್ಜಸ್ ಇರ್ತದೆ. ಓಕೆ, ಆ ಚಾರ್ಜಸ್ನ ಪೇ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಲಾಸ್ಟ್ 11ನೇ ತಾರೀಕು ಕೊನೆಯ ದಿನಕ್ಕೆ ಇರ್ತದೆ. ನೋಡಿ, ಈ ರಾಂಗ್ ಆನ್ಸರ್ ಆಗಲಿ ಅದ್ರ ಪ್ಯಾಟ್ರನ್ ಆಗಲಿ ಮುಂದೆ ನೋಡ್ತೀನಿ. ಓಕೆ, ಈ ನೆಕ್ಸ್ಟು ಇನ್ನು ಇಷ್ಟು ಫೋರ್ಸಸ್ಗಳಿವೆ. ಓಕೆ, ಇಷ್ಟು ಜಾಬ್ಸ್ಗಳು ಇಷ್ಟು ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಗ್ರೂಪ್ A ಪೋಸ್ಟ್ ಎಲ್ಲ ಇವು, ಗ್ರೂಪ್ Bನೂ ಕೂಡ ಇದೆ. ನೆಕ್ಸ್ಟ್ ಟೋಟಲ್ ಎಷ್ಟು ಬರ್ತಾವೆ ಗೊತ್ತಾ ನಿಮಗೆ? 23 ಹುದ್ದೆಗಳು ಬರ್ತವೆ. 23 ಹುದ್ದೆಗಳು IAS, IPS, IFS ಎಲ್ಲ. ಓಕೆ, ಇಲ್ಲಿ ನೋಡಿದ್ರೆ ನೆಕ್ಸ್ಟು ಸೆಂಟ್ರಲ್ಸ್ ಎಕ್ಸಾಮ್ ಪ್ರಿಲಿಮ್ಸ್ ನಮ್ಮ ಕರ್ನಾಟಕದಲ್ಲಿ ನೋಡೋಣ. ಓಕೆ, 3 ನಮ್ಮ ಕರ್ನಾಟಕದಲ್ಲಿದ್ದಾವೆ. ಅದರಲ್ಲೊಂದು ಧಾರವಾಡ, ಇನ್ನೊಂದು ಬೆಂಗಳೂರು, ಮೈಸೂರು. ಓಕೆ, 3 ಕರ್ನಾಟಕದ ಸೆಂಟ್ರ್ಗಳು ಪ್ರಿಲಿಮ್ಸ್. ಮೇನ್ಸು ಬೆಂಗಳೂರು ಒಂದೇ. ಓಕೆ, ಇಲ್ಲಿ 3ನೇ ನಂಬರ್ ಇದೆ ನೋಡಿ ಸೀರಿಯಲ್, 3ನೇ ನಂಬರು ಬೆಂಗಳೂರು. ಓಕೆ, ಬೆಂಗಳೂರು ಆಗಿದೆ. ಓಕೆ, ನೆಕ್ಸ್ಟು ಇನ್ನು ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ? ಸಿವಿಲ್ ಸರ್ವಿಸ್ ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಇರುತ್ತದೆ. ಓಕೆ, ಮೇನ್ಸು ರಿಟರ್ನ್ ಇರ್ತದೆ. ಓಕೆ, ಅದನ್ನ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಇನ್ನು ನಾರ್ಮಲ್ ಡಿಗ್ರಿ ಇದ್ದರೆ ಸಾಕು. ಮತ್ತು ಏಜ್ ಲಿಮಿಟ್ ನೋಡ್ಬಿಡೋಣ. ಓಕೆ, ಏಜ್ ಲಿಮಿಟೆಡ್ ಏನಿದೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ, ಬಟ್ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ. 32, 35, 38. ಜನರಲ್ 32, OBC 35. ಓಕೆ, ಇಲ್ಲಿ ಕೊಟ್ಟಿದ್ದಾರೆ 32. ಓಕೆ, ನೆಕ್ಸ್ಟು ಜನರಲ್ 32, OBC 35, SC/ST 38. ಓಕೆ, ಇನ್ನು ಅಟೆಂಪ್ಟ್ ಮೊದಲು ಜನರಲ್ ನೋಡೋಣ. ಜನರಲ್ 6, OBC 9, SC/ST ಅನ್ಲಿಮಿಟೆಡ್, ಅಂದರೆ ಅವರ ವಯಸ್ಸು ಮುಗಿಯೋವರೆಗೂ ಅಟೆಂಪ್ಟ್ ಇರ್ತವೆ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟವ್ರು ಕೂಡ ಅನ್ಲಿಮಿಟೆಡ್ ಇರುತ್ತೆ. ಅದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ನೀವು ಯಾವುದೇ ಕೆಟಗರಿ ಇದ್ದರೂ ಕೂಡ ನಿಮಗೆ ಅನ್ಲಿಮಿಟೆಡ್ ಇರುತ್ತೆ. ಓಕೆ, ಈ ನೆಕ್ಸ್ಟ್ ನೋಡೋಣ. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ನಾರ್ಮಲ್ ಡಿಗ್ರಿ ಇದ್ದರೆ ಸಾಕು. ಓಕೆ, ನೆಕ್ಸ್ಟು ಓಕೆ, ಇಲ್ಲಿ ಒಂದು ರೂಲ್ ಇದೆ. ಏನಂದರೆ UPSCಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ತೆಗೆದುಕೊಂಡು ಹೋಗಬೇಕು. ಓಕೆ, ನೀವು ಫೈನಲ್ ಇಯರ್ ಅಂದರೆ ಇರ್ರಿ, ಏನಾದರೂ ಇರ್ರಿ, ಅಷ್ಟೊತ್ತಿಗೆ ನೀವು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಇಟ್ಕೊಂಡಿರಿ. ನೆಕ್ಸ್ಟು ದ ನಂಬರ್ ಆಫ್ ಅಟೆಂಪ್ಟ್ಸ್. ಓಕೆ, ಇಲ್ಲದೆ SC/ST ಅನ್ಲಿಮಿಟೆಡ್, OBC 9. ಈ ನಾನು ಹೇಳಿದೆ PWD ಅಂತ, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಅದರಲ್ಲಿ ಯಾವುದೇ ಕೆಟಗರಿ ಇದ್ದರೂ 9 ಅಟೆಂಪ್ಟ್ ಕೊಡ್ತಾರೆ. ಓಕೆ, 9 ಅಟೆಂಪ್ಟ್. ಮತ್ತು SC/ST ಅವ್ರಿಗೆ ಅನ್ಲಿಮಿಟೆಡ್ ಇರುತ್ತೆ, ಬಟ್ ಉಳಿದವ್ರಿಗೆ ಹೇಳ್ತಾ ಇರೋದು. ಅಂದರೆ ಈಗ ಜನರಲಲ್ಲಿ ಇದ್ದರೆ 9 ಅಟೆಂಪ್ಟ್ ಸಿಗ್ತದೆ. OBC, SC/ST ಎರಡೂ ಇದ್ದರೂ ಕೂಡ ನಿಮಗೆ ಅನ್ಲಿಮಿಟೆಡ್ ಸಿಗ್ತದೆ. ಓಕೆ, ದ ನಂಬರ್ ಆಫ್ ಅಟೆಂಪ್ಟ್ಸ್ ಕ್ಲಿಯರ್ ಆಯಿತಾ ನೋಡಿ. ಇನ್ನು ನೆಕ್ಸ್ಟು GL ಅಂದರೆ ಜನರಲ್.
EWS ಎಲ್ಲ ಕ್ಯಾಟಗರಿ ಶಾರ್ಟ್ ಫಾರ್ಮ್ ಇದೆ. ಇದರ ಅರ್ಥ ಇಲ್ಲಿ ಜನರಲ್ ಕೊಟ್ಟಿಲ್ಲ ಅಂದರೆ 6 ಅಟೆಂಪ್ಟು ನಾರ್ಮಲ್ ಜನರಲ್ ಎಕ್ಸಾಮ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 6 ಅಟೆಂಪ್ಟ್ಸ್. ಇನ್ನು ಮೆಡಿಕಲ್ ಫೀಕಲ್ ಸ್ಟ್ಯಾಂಡರ್ಡ್ಸು ಅಷ್ಟೇ ಇರೋದು. ಫೀಸ್ ನೋಡಿ ನಾರ್ಮಲಾಗಿ 100 ರುಪೀಸ್ ಇರುತ್ತದೆ ಮೇಲ್ಸ್ಗೆ, ಫೀಮೇಲ್ಸ್ಗೆ ಯಾವುದೇ ರೀತಿ ಇರೋದಿಲ್ಲ, ಮತ್ತು SC/ST ಅವರಿಗೆ ಫ್ರೀ ಇರುತ್ತೆ, ಫೀ ಎಕ್ಸಾಮ್ಷನ್ ಇರುತ್ತದೆ, ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗವರು ಕೂಡ ಯಾವುದೇ ಅಮೌಂಟ್ ಇರೋದಿಲ್ಲ. ಓಕೆ, ನೀವೇನಾದರೂ ನೋಡಿ ಮೇನ್ಸಿಗೆ ಪ್ರಿಲಿಮ್ಸ್ಗೆ 100, ಮೇನ್ಸ್ಗೆ 200. ಓಕೆ, ಅಪ್ಲಿಕೇಶನ್ ಫೀ. ನೆಕ್ಸ್ಟ್ ಯಾವ ಥರದ ಅಪ್ಲೈ ಮಾಡ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತು ನಾವು ಅಪ್ಲೈ ಮಾಡಿಕೊಂಡು ನಾವು ಪ್ರತಿಯೊಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ. ನಿಮಗೇನಾದರೂ ಅಪ್ಲೈ ಮಾಡ್ಕೊಡ್ಬೇಕಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನಮಗೆ ಮೆಸೇಜ್ ಮಾಡಿದ್ರೆ ಓಕೆ ಅಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ. ನೋಡಿ ಇನ್ನು ಇಷ್ಟು ನೋಟಿಫಿಕೇಷನ್ ಇದೆ. ಓಕೆ, ಪ್ಲ್ಯಾನ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತೆ, ಪ್ರಿಲಿಮ್ಸ್ ಎಕ್ಸಾಮು, ಮೇನ್ಸ್ ಎಕ್ಸಾಮು, ಇಂಟರ್ವ್ಯೂ ಟೋಟಲ್ ಆ ಒಂದು ಕೊನೆಯದಾಗಿ ಮಾರ್ಕ್ಸ್ಗಳನ್ನ ತೋರಿಸಿಬಿಡ್ತೀನಿ. ಓಕೆ, ಮೇನ್ಸ್ ಎಕ್ಸಾಮ್ ಯಾವ ರೀತಿ ಇರ್ತದೆ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಓಕೆ 200 ಮಾರ್ಕ್ಸಿಗೆ 2 ಪೇಪರ್ ಇರ್ತದೆ, 200 ಫಾರ್ 2. ಅದರಲ್ಲಿ ಏನಿದೆ ಟಿಕ್ ಹಾಕೋದಿರ್ತದೆ, ಅಬ್ಜೆಕ್ಟಿವ್ ಪೇಪರ್ ಇರ್ತದೆ, ಮತ್ತು ಜನರಲ್ ಪೇಪರ್ ಏನಿರ್ತದೆ ಕ್ವಾಲಿಫೈಯಿಂಗ್ ನೇಚರ್ ಇರ್ತದೆ. 33%, 100ಕ್ಕೆ 33% ಅಂದರೆ 200 ಮಾರ್ಕ್ಸಿಗೆ 66 ಮಾರ್ಕ್ಸ್ ತೆಗೆದುಕೊಂಡ್ರೆ ಪಾಸು. ಓಕೆ, ಇನ್ನು ನೆಕ್ಸ್ಟು ಅದು ಹಿಂದಿ ಇಂಗ್ಲೀಷಲ್ಲಿ ಕ್ವಶ್ಚನ್ ಪೇಪರ್ ಇರ್ತದೆ. ಇನ್ನು ಮೇನ್ಸ್ ಎಕ್ಸಾಮಲ್ಲಿ 2 ಕಡ್ಡಾಯ ಪೇಪರ್ಗಳಿರ್ತವೆ, ಇಂಗ್ಲೀಷ್ ಮತ್ತು ಇಲ್ಲಿ ಮೊದಲನೇದು ಇಂಗ್ಲೀಷ್ ಒಂದು ಫಿಕ್ಸ್ ಇರ್ತದೆ, ಇನ್ನೊಂದು ನಿಮಗೆ ಯಾವ ಲ್ಯಾಂಗ್ವೇಜ್ ಕನ್ನಡ ಬೇಕು ಹಿಂದಿ ಯಾವ್ದು ಬೇಕು ತಗೋದು 300 600 ಮಾರ್ಕ್ಸ್ ಅದು. ಓಕೆ, ಇನ್ನು ಇಲ್ಲಿ ಪೇಪರ್ 1 ಅಂತ ಬರುತ್ತೆ ಎಸ್ಸೆ, ಅಲ್ಲಿ 250 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಇಲ್ಲಿ GS 1 2 3 4 ಬರ್ತದೆ, ಅವೆಲ್ಲ 200 1000 ಮಾರ್ಕ್ಸ್ GS ಆಗುತ್ತೆ. ಇನ್ನು ಆಪ್ಷನಲ್ ಬರುತ್ತೆ, ಆಪ್ಷನಲ್ ನಮ್ಮ ಕರ್ನಾಟಕದವರಲ್ಲಿ ಆಲ್ಮೋಸ್ಟ್ ಆಲ್ ಕನ್ನಡ ಲಿಟ್ರೇಚರ್ ತೊಗೋತಾರೆ, ಮತ್ತು ಬೇರೆ ಬೇರೆದವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅವ್ರು ತೊಗೋತಾರೆ. ಸುಮಾರು ಒಂದು 43 ಸಬ್ಜೆಕ್ಟು ಆಪ್ಷನಲ್ ಸಬ್ಜೆಕ್ಟ್ ಇದೆ. ಓಕೆ, ನೀವು ಯಾವ್ದು ಬೇಕಾದ ತೊಗೋಬೋದು. UPSCಲಿ ಟೋಟಲ್ ಮಾರ್ಕ್ಸ್ ಇದೆ 2025 ಮಾರ್ಕ್ಸ್ ಇರ್ತದೆ, ಅದಕ್ಕೆ ರ್ಯಾಂಕ್ ಕೂಡ 2025 ಮಾರ್ಕ್ಸ್ ಇದಕ್ಕೆ ಕೊಡ್ತಾರೆ. ನೆಕ್ಸ್ಟು 275 ಮಾರ್ಕ್ಸ್ ಇದ್ದಾವೆ. ಓಕೆ, 1750 ಮಾರ್ಕ್ಸು ಥಿಯರಿ ಅಂದರೆ ರಿಟರ್ನ್ ಟೆಸ್ಟು ಇನ್ನೂ ಅದರ ಜೊತೆ. ನೆಕ್ಸ್ಟು ಆಪ್ಷನಲ್ ಸಬ್ಜೆಕ್ಟ್ ಲಿಸ್ಟ್ ಇದೆ, ಸುಮಾರು 43 ಸಬ್ಜೆಕ್ಟ್ ಇದೆ. ಓಕೆ, ನೀವು ನೋಡ್ತೀರಾ. ಇನ್ನು ನೆಕ್ಸ್ಟು ಪೋಸ್ಟ್ಗಳು ಎಷ್ಟಿದೆ ಅಂತ ಕೊನೆಯದಾಗಿ ನೋಡ್ಬಿಡೋಣ. ಓಕೆ, ಇನ್ನು ಬೇಕಾದರೆ ನೀವು ನೋಟಿಫಿಕೇಷನ್ ನೋಡ್ತಾ ಇರ್ಬೋದು. ಬಟ್ ಈ 100 ಇದರಲ್ಲಿ ಸಿಲೆಬಸ್ ಎಲ್ಲ ಕೊಟ್ಟಿದ್ದಾರೆ, ಬಟ್ ಸಿಲೆಬಸ್ ನಮಗೆ ಬೇಕಾಗೋದಿಲ್ಲ ಅನ್ಕೋತಾನೆ. ಓಕೆ, ಓಕೆ, ಇವೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್. ಇಷ್ಟು ಸಿಲೆಬಸ್ಗಳನ್ನ ನೀವು ಏನೂ ಯೂಸ್ ಆಗೋಲ್ಲ. ಓಕೆ, ನೀವು ಯಾಕಂದರೆ ನಿಮ್ಮ ಆಪ್ಷನ್ಗಳು ನಿಮಗೆ ಬೇರೆ ಬೇರೆ ಇರುತ್ತೆ ನೋಡಿ, ಅದರ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ GS 1 2 3 ಏನೇನಿದೆ ಪೇಪರ್ 1 2 ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಪ್ರಿಲಿಮ್ಸ್ ಸಿಲೆಬಸ್ ಹೇಳ್ಬಿಡ್ತೀನಿ. ಕರೆಂಟ್ ಅಫೇರ್ಸ್ ಇರುತ್ತೆ, ಹಿಸ್ಟ್ರಿ, GK ಇರುತ್ತೆ ಫಸ್ಟ್ ಪೇಪರ್. ಓಕೆ, ಎಲ್ಲ ಮಿಕ್ಸ್ ಇರುತ್ತೆ. ಎರಡನೇ ಪೇಪರಲ್ಲಿ ಕಾಂಪ್ರಿಹೆನ್ಷನ್ಸ್ ಅಂತ ಬರ್ತದೆ. ಓಕೆ, ಗೊತ್ತಿರಲಿ ಕಾಂಪ್ರಿಹೆನ್ಷನ್ಸ್ ಅಂದರೆ ಇಲ್ಲಿದೆ ಒಂದು ಪ್ಯಾಸೇಜ್ ಥರ ಕೊಟ್ಟು ಅದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ, ಬಟ್ ಅದು ನಿಮ್ಮ ಯೋಚನೆ ಮೇಲೆ ಡಿಸೈಡ್ ಮಾಡಬೇಕಂತ ಆನ್ಸರ್ಗಳಿರ್ತವೆ. ಅದು ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ಇರ್ತದೆ. ಆಮೇಲೆ ರೀಸನಿಂಗ್ ಆ್ಯಪ್ಟಿಟ್ಯೂಡ್ ಇರ್ತವೆ, ಸುಮಾರು ಒಂದು 20ರಿಂದ 30 ಕ್ವಶನ್ ಡೆಫಿನೆಟ್ಲಿ ಬರ್ತವೆ. ಮೆಂಟಲ್ ಎಬಿಲಿಟಿ ಇಲ್ಲಿ ನೀವು ಡೆಫಿನೆಟ್ಲಿ ಒಂದು 60 ಮಾರ್ಕ್ಸ್ ತೊಗೋಬೋದು, ಬಟ್ ಅಷ್ಟು ಈಸಿ ಇರೋದಿಲ್ಲ. ಒಂದು 20 ಮಾರ್ಕ್ಸ್ ತೊಗೋಬೇಕು 30 ಪ್ರಶ್ನೆದಲ್ಲಿ. ಇನ್ನು ಕಾಂಪ್ರಿಹೆನ್ಷನ್ಸಲ್ಲಿ ಒಂದು 10 ಪ್ರಶ್ನೆ ಅಂದರೂ ಕೂಡ ಏನೋ ಕವರ್ ಮಾಡ್ಬೋದು. ಓಕೆ, ನಾನು ಕೂಡ ಒಂದು 2023ರಲ್ಲಿ ಒಂದು ಅಟೆಂಪ್ಟ್ ಕೊಟ್ಟು CSATನ ಕ್ಲಿಯರ್ ಮಾಡಿದೆ, ಬಟ್ ಒಂದನೇ ಪೇಪರ್ ಕ್ಲಿಯರ್ ಮಾಡೋಕ್ಕಾಗಿಲ್ಲ. ಬಟ್ ಎರಡನೇ ಪೇಪರು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಓಕೆ ಇವಾಗ ಮತ್ತೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಓಕೆ, ಈಗ ನೋಡ್ತಾಯಿದ್ರೆ ಇನ್ನು ಪೇಪರ್ 2 ಓಕೆ 33% ಅಂತ ಹೇಳಿದೆ. ಇಲ್ಲೇನೆಂದರೆ ಇವರು ಹೇಳೋದು ಡೈಲಾಗ್ ಹೊಡೆಯೋದೇನು ಹೇಳ್ತಾರೆ SLC ಲೆವೆಲ್ ಅಂತ, ಬಟ್ ನೀವು ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜಿಗೆ ಇರುತ್ತೆ ಅಂತ. ಓಕೆ, ನಾನೇನು ಡಿಮೋಟಿವೇಟ್ ಮಾಡ್ತಿಲ್ಲ, ಬಟ್ ಇರುತ್ತೆ. ಎಲ್ಲ ಪ್ರಶ್ನೆಗಳು ಡಿಫಿಕಲ್ಟ್ ಇರೋದಿಲ್ಲ, ಎಲ್ಲ ಪ್ರಶ್ನೆಗಳು ಈಸಿ ಇರೋದಿಲ್ಲ. 33 ಪ್ರಶ್ನೆ ಅಂದರೆ ಬರೀ 27 ಕರೆಕ್ಟ್ ಮಾಡಿದ್ರೆ ಸಾಕು ನೀವು. ಓಕೆ, ಯಾವ ಪ್ಯಾಟರ್ನ್ ಇರುತ್ತೆ ಗೊತ್ತಾ, 80 ಪ್ರಶ್ನೆಗಳಿರುತ್ತೆ.
ಓಕೆ 80 ಪ್ರಶ್ನೆಗಳು 2.5 ಮಾರ್ಕ್ಸ್ ಇರುತ್ತೆ. 2.5 ಮಾರ್ಕ್ಸ್ ಅರ್ಥಾಗಲಿ. ಒಂದು ಪ್ರಶ್ನೆಗೆ 2.5 ಮಾರ್ಕ್ಸ್ ಅಂದರೆ 27 ಇಂಟು 2.5 ಮಾಡಿಕೊಂಡ್ರೆ 66 ಮಾರ್ಕ್ಸ್ ಆಗುತ್ತೆ. 66 ಒಂದು 67 68 ಆಗುತ್ತೆ. ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಓಕೆ, ಇಲ್ಲೇನಿದೆ ಲಾಜಿಕಲ್ ರೀಸನಿಂಗು, ಡಿಸಿಷನ್ ಮೇಕಿಂಗು, ನೆಕ್ಸ್ಟ್ ಜನರಲ್ ಮೆಂಟಾಲಿಟಿ, ಬೇಸಿಕ್ ನಂಬರ್ ಸಿಸ್ಟಮ್ ಇರುತ್ತೆ. ಅಲ್ಲಿ ಒಂದು 5 ಕ್ವಶನ್ ಬರ್ತವೆ. ಓಕೆ, ಇಷ್ಟು ಸ್ಟ್ರಾಟಜಿ ಪ್ರಿಲಿಮ್ಸ್ ಪೇಪರ್ 2ಗೆ. ಇನ್ನದನ್ನು ಬಿಟ್ಟರೆ ಇಲ್ಲಿ ತನಕ ಬರೀ ಸಿಲೆಬಸ್ ಇದು ರಿಸರ್ವೇಷನ್ ಇದು ಇರ್ತಾವೆ ನೋಡಿ, ಫಾರ್ಮ್ಯಾಟ್ಗಳು ಇರ್ತವೆ. ಓಕೆ, ಇವಾಗ ಲಾಸ್ಟು ಕೊನೆಯದಾಗಿ ಎಷ್ಟೆಷ್ಟು ಪೋಸ್ಟ್ಗಳಿದ್ದು ಅಂತ ನೋಡ್ಬಿಡೋಣ. ಓಕೆ, ಇವಾಗ ನೋಡ್ತಾ ಇದ್ರಲ್ಲಿ 2011ರಲ್ಲಿ 900, 2014ರಲ್ಲಿ ಒಂದು ಹೈಯೆಸ್ಟ್ ಕರುತ್ತೆ 1364. ಅದಾದ ತಕ್ಷಣ ನಮಗೆ ಬೇಕಾಗಿರೋ ಡೇಟಾ ಲಾಸ್ಟ್ ಒಂದು 2 ಇಯರ್ಸ್ ಮಾಡೋಣ. 23ರಲ್ಲಿ 1105, ಈಗ 1056, ಇವಾಗ 976 ಪೋಸ್ಟ್ಗಳು ಮಾತ್ರ ಕರೆದಿದ್ದಾನೆ. ಓಕೆ, 979 979 ಪೋಸ್ಟ್ಗಳು. ಓಕೆ, ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸುಮಾರು ಒಂದು ಓಕೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. 1056 ಮೈನಸ್ 979 ಅಂದರೆ ಓಕೆ 7, 15ರಲ್ಲಿ 8 ಕಳೆದ್ರೆ 7 ಮತ್ತು 0 ಸುಮಾರು 77 ಪೋಸ್ಟ್ಗಳು ಕಡಿಮೆ ಆಗಿದೆ. ಓಕೆ, 77 ಪೋಸ್ಟ್ಗಳು ಕಡಿಮೆ ಆಗಿದೆ. ಓಕೆ, ಒಟ್ಟಿರಲಿ 979 ಈಸ್ ಕಂಪೇರ್ ಟು ಲಿಕ್ವಿಡ್ 2021ಗೆ ಕಂಪೇರ್ ಮಾಡಿದ್ರೆ ಒಂದು 200 ಮಾರ್ಕ್ಸ್ ಪೋಸ್ಟ್ಗಳು ಜಾಸ್ತಿನೇ. ಓಕೆ, ಈ ಕೊರೋನಾ ಟೈಮಲ್ಲಿ ಕಾಲ್ಫಾರ್ಮಿಗೆ ಸ್ವಲ್ಪ ಹೊಡೆತ ಬಿದ್ದಿತ್ತು ಅಂತ ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಮಾಡಿದರೆ ಈಗ ಮತ್ತೆ 971 ಅದೇ ಒಂದು ಪೀಕಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಬೆಸ್ಟ್ ಆಫ್ ಲಕ್ ಫಾರ್ ಎವ್ರಿ ಒನ್ ಹೂ ವಾಸ್ ರೈಟಿಂಗ್ IAS ಎಕ್ಸಾಮ್ಸ್ ಆ್ಯಂಡ್ ಆಸ್ ವೆಲ್ ಆಸ್ UPSC ಅದರ್ ಪೋಸ್ಟ್ಸ್. ಥ್ಯಾಂಕ್ ಯು. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.